ನಮಸ್ಕಾರ ಸ್ನೇಹಿತರೆ, ಪ್ರತಿದಿನ ಡ್ಯಾಮ್ ಅಪ್ಡೇಟ್ಗಾಗಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಸ್ನೇಹಿತರೆ, ಕಳೆದ 3-4 ದಿನಗಳಿಂದ ಮಲೆನಾಡು ಭಾಗದಲ್ಲಿ ಮಳೆಯಾಗದ ಕಾರಣ ಡ್ಯಾಮ್ನ ಒಳ ಹರಿವಿನಲ್ಲಿ ಯಾವುದೇ ಏರಿಕೆ ಕಂಡು ಬಂದಿಲ್ಲ. ಇದೇ ಕಾರಣದಿಂದ ನೀರಿನ ಮಟ್ಟವು ನಿಧಾನಗತಿಯಲ್ಲಿ ಏರಿಕೆಯಾಗುತ್ತಿದೆ. ಸ್ನೇಹಿತರೆ, ರೈತರು ಕನ್ಫ್ಯೂಸ್ ಆಗಿದ್ದಾರೆ, ಇದು ಮಳೆಗಾಲನೋ ಅಥವಾ ಬೇಸಿಗೆಗಾಲನೋ ಅಂತ. ಬೇಸಿಗೆಗಾಲದಲ್ಲಿ ಯಾವ ರೀತಿ ಬಿಸಿಲು ಬೀಳ್ತಿತ್ತೋ ಇವಾಗೂ ಅದೇ ರೀತಿ ಬಿಸಿಲು ಬೀಳ್ತಿದೆ. ಸ್ನೇಹಿತರೆ, ಬನ್ನಿ ಡ್ಯಾಮ್ ಲೆವೆಲ್ ಎಷ್ಟಿದೆ ಅಂತ ನೋಡೋಣ. ನೀರಿನ ಮಟ್ಟ 147.6 ಇಂಚ್ ಇದೆ, 147 ಅಡಿ ಇದೆ. ಕೆಪಾಸಿಟಿ 32.337 TMC ಇದೆ. ಸ್ನೇಹಿತರೆ, ನೀರು ಸಂಗ್ರಹ 32 TMC ಸಂಗ್ರಹವಾಗಿದೆ. ಇನ್ಫ್ಲೋ ಒಳಹರಿವು 1702 ಇದೆ ಕ್ಯೂಸೆಕ್ಸ್. ಸ್ನೇಹಿತರೆ, ತುಂಬ ಕಮ್ಮಿ ಆಗಿದೆ ಒಳಹರಿವು. ಮುಂಚೆ ಎಲ್ಲ 17,000 16,000 ಬರ್ತಿತ್ತು, ಇವಾಗ 1700 ಆಗಿದೆ. ನೀರು ತುಂಬ ಕಮ್ಮಿ ಆಗಿದೆ. ಡ್ಯಾಮ್ ತುಂಬೋದು ಸ್ವಲ್ಪ ಕಷ್ಟ ಅನಿಸ್ತಿದೆ ಈಗ ಸದ್ಯದ ಪರಿಸ್ಥಿತಿಯಲ್ಲಿ. ಸ್ನೇಹಿತರೆ, ಹಿಂದಿನ ವರ್ಷಕ್ಕೆ ಇದೇ ದಿನಕ್ಕೆ ಹೋಲಿಸಿದ್ರೆ 176 ಅಡಿ ಇತ್ತು. ಡ್ಯಾಮ್ನ 4 ಗೇಟು ಆಲ್ರೆಡಿ ಓಪನ್ ಮಾಡಿದ್ರು. ಇವಾಗ ನೋಡಿದರೆ ಡ್ಯಾಮ್ ತುಂಬೋದು ತುಂಬ ಕಷ್ಟ ಅನಿಸ್ತಿದೆ. ಹೋದ ವರ್ಷ ಕಂಪೇರ್ ಮಾಡಿದರೆ ಹೋದ ವರ್ಷ ಇನ್ಫ್ಲೋ 9,730 ಬರ್ತಿತ್ತು. ಈ ವರ್ಷ 1,702 ಬರ್ತಿದೆ. ಸ್ನೇಹಿತರೆ, ಭದ್ರಾ ಅಚ್ಚುಕಟ್ಟು ವ್ಯಾಪ್ತಿಯ ರೈತರ ಪರಿಸ್ಥಿತಿ ಹೇಗಾಗಿದೆ ಅಂದರೆ, ಅತ್ತ ಗದ್ದೆ ಮಾಡಲು ನೀರು ಬರುವ ಭರವಸೆ ಇಲ್ಲ, ಇತ್ತ ಬೆದ್ಲು ಮಾಡಲು ಭೂಮಿ ಹದ ಮಾಡುವುದು ಬಲು ಕಷ್ಟದ ಕೆಲಸ. ಭೂಮಿ ಕಾಯದ ಕಾರಣ ಇತರ ಬೆಳೆಗಳನ್ನು ಬೆಳೆಯುವುದು ಹಾಗೂ ಬೆಳೆ ನಿರೀಕ್ಷಿಸುವುದು ಬಲು ಕಷ್ಟದ ಕೆಲಸ ಆಗಿದೆ.